ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಪತ್ನಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ಬಳ್ಳಾರಿಯ ಜಿ ಸ್ಕ್ವೇರ್ನಲ್ಲಿರೋ ಲೇಔಟ್ನಲ್ಲಿ ಮಾಡೆಲ್ ಹೌಸ್ ಹೊತ್ತಿ ಉರಿದಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಇಡೀ ಮನೆಯೇ ಸುಟ್ಟು ಭಸ್ಮವಾಗಿದೆ. ಜನಾರ್ದನ ರೆಡ್ಡಿ ಪತ್ನಿಯ ಮಾಡೆಲ್ ಹೌಸ್ಗೆ ಬೆಂಕಿ ಪ್ರಕರಣ ಸಂಬಂಧ ದೂರು ನೀಡಲಾಗಿದೆ. ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅನುಮಾನವಿದೆ ಅಂತ ಬಡಾವಣೆ ಇಂಜಿನಿಯರ್ ರಿಜ್ವಾನ್ ಇಮ್ರಾನ್ ಎಂಬೋರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. 1,25,00,000 ಮೌಲ್ಯದ ವಸ್ತು ಹಾನಿಯಾಗಿದೆ ಅಂತ ದೂರಿದ್ದಾರೆ. ಜನಾರ್ದನ ರೆಡ್ಡಿ ಪತ್ನಿಗೆ ಸೇರಿದ ಮಾಡೆಲ್ ಮನೆಗಳಿಗೆ ಬೆಂಕಿ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ. ಪ್ರಕರಣ ಸಂಬಂಧ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆ ಪೊಲೀಸರು 6 ಮಂದಿ ಅಪ್ರಾಪ್ತರು ಸೇರಿದಂತೆ 8 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಸಾಹಿಲ್ ಅಸ್ತಂ ಅಲಿಯಾಸ್ ಸುರೇಶ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ರೀಲ್ಸ್ ಮಾಡುವಾಗ ಸಿಗರೇಟಿನ ಕಿಡಿಯಿಂದಾಗಿ ಬೆಂಕಿ ಹೊತ್ಕೊಂಡಿರೋ ಶಂಕೆ ವ್ಯಕ್ತವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ವಶಕ್ಕೆ ಪಡೆದ ಆರೋಪಿಗಳಲ್ಲಿ 2 ಮುಂಬೈನಿಂದ ಬಂದವರು. ವಶಕ್ಕೆ ಪಡೆದ ವ್ಯಕ್ತಿಗಳು ರಾಜಕೀಯ ಹಿನ್ನೆಲೆ ಹೊಂದಿಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಕೆಲವರು ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಒಂದಷ್ಟು ಜನ ಸ್ಕೂಲ್ ಡ್ರಾಪ್ಔಟ್ ಇದ್ದಾರೆ, ಕೆಲವರು ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಲಿ ಕೆಲಸ ಆ ಥರದ್ದು ಮಾಡಿಕೊಂಡು ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಮಾಡಿಕೊಂಡು ಆ ಥರ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅದರಲ್ಲಿ ಒಂದಿಬ್ಬರು ಬೇರೆ ಕಡೆಯಿಂದ ಮುಂಬೈಯಿಂದ ಬಂದಿರುವಂಥ ಇಬ್ಬರು ಇದ್ದಾರೆ. ಅವರು ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ವಿಸಿಟ್ ಮಾಡಿ ಇಲ್ಲಿ ಬಂದು ಈ ಫೋಟೋಸ್ ತೆಕ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಬಂದಿರುವಂಥವ್ರು ಇದ್ದಾರೆ. ಈ ಜಾಗದವ್ರಿಗೆ ಮಾಹಿತಿ ಕೂಡ ಇಲ್ಲ. ಸೊ ಈ ಥರದೊಂದು ಬ್ಯಾಕ್ಗ್ರೌಂಡ್ ಇರುವಂಥ ಮಕ್ಕಳು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನ್ ಯಾವುದು ಸೋಫಾರ್ ಏನೂ ಇಲ್ಲ. ಅವರ ಪೇರೆಂಟ್ಸದ್ದು ನಾವು ಬ್ಯಾಕ್ಗ್ರೌಂಡ್ನ ಅನಾಲಿಸಿಸ್ ಮಾಡಿದ್ದೇವೆ. ನಗರಸಭೆ ಪೌರಾಯುಕ್ತೆಗೆ ರಾಜೀವ್ ಗೌಡ ನಿಂದನೆ ಕೇಸ್ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ದೂರು ನೀಡಿದ್ದ ಪೌರಾಯುಕ್ತೆಗೆ ಆಸಿಡ್ ಎರಚೋದಾಗಿ ಅನಾಮಧೇಯ ಪತ್ರ ಬಂದಿದೆ. ಈ ಪತ್ರವನ್ನ ಪೌರಾಯುಕ್ತೆ ಅಮೃತಾ ಗೌಡ ಚಿಂತಾಮಣಿ ಕೋರ್ಟ್ಗೆ ಸಲ್ಲಿಸಿದ್ದು, ಶಿಡ್ಲಘಟ್ಟ ಪೊಲೀಸ್ ಠಾಣೆಗೂ ದೂರು ನೀಡಿದ್ದಾರೆ. ಬೆದರಿಕೆ ಪತ್ರದಿಂದಾಗಿ ಪೌರಾಯುಕ್ತೆ ಭೀತಿಗೊಂಡಿದ್ದಾರೆ. ಸೂಕ್ತ ರಕ್ಷಣೆ ನೀಡುವಂತೆ ಪೊಲೀಸರಿಗೆ ಅಮೃತಾ ಗೌಡ ಮನವಿ ಮಾಡಿದ್ದಾರೆ. ಈ ನಡುವೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ಈವರೆಗೂ ಪತ್ತೆಯಾಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಸಸ್ಪೆಂಡ್ ಆಗಿರೋ ರಾಜೀವ್ ಗೌಡಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಹಿನ್ನೆಲೆಯಲ್ಲಿ 9ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಈಗಾಗಲೇ 10 ಅಡಿ ಆಳ ಉತ್ಖನನ ಕಾರ್ಯ ಪೂರ್ಣಗೊಳಿಸಲಾಗಿದೆ. ಈ ನಡುವೆ ಲಕ್ಕುಂಡಿಯ ಜಮೀನೊಂದರಲ್ಲಿ ಘಟಸರ್ಪದ ಮೂರ್ತಿ ಪತ್ತೆಯಾಗಿದೆ. ಷಣ್ಮುಖ ರವದಿ ಅವರಿಗೆ ಸೇರಿದ ಜಮೀನಲ್ಲಿ ಘಟಸರ್ಪದ ಶಿಲೆ ಪತ್ತೆಯಾಗಿದ್ದು, ಕಲ್ಯಾಣ ಚಾಲುಕ್ಯರ ಕಾಲದ್ದು ಎನ್ನಲಾಗ್ತಿದೆ. ಲಕ್ಕುಂಡಿ ಸಂಪತ್ತನ್ನ ಘಟಸರ್ಪ ಕಾಯ್ತಿದೆ ಅನ್ನೋದಕ್ಕೆ ಇದು ಪುಷ್ಟಿ ನೀಡುತ್ತಿದೆ. ಉತ್ಖನನ ನಡೆಯುತ್ತಿರೋ ಜಾಗದಲ್ಲಿಯೂ ಕೂಡ 2 ನಾಗರ ಚಿತ್ರದ ಕಲ್ಲು ಪತ್ತೆಯಾಗಿತ್ತು. ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಘಟಸರ್ಪ ಇರುವಂತಹ ಒಂದು ಮೂರ್ತಿಯನ್ನು ಸಿಕ್ಕಿದೆ. ಈಗ ನೋಡಬಹುದು TV9 ಅದರ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಸಂಪೂರ್ಣ ಕೂಡ ಎಲ್ಲವನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ಷಣ್ಮುಖಪ್ಪ ರವದಿ ಅನ್ನೋರ ಜಮೀನು. ಆ ಜಮೀನದಲ್ಲಿ ಒಂದು ಘಟಸರ್ಪ ಅಂದರೆ 7 ಹೆಡೆಗಳಿರುವಂಥ ಘಟಸರ್ಪದ ಮೂರ್ತಿಯನ್ನು ಪತ್ತೆಯಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಮೂರ್ತಿ ಅಂತ ಹೇಳಲಾಗ್ತದೆ. ಗದಗ ಜಿಲ್ಲೆ ಲಕ್ಕುಂಡಿಯ ಮತ್ತೊಂದು ಬಾವಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆಗಳು ಪತ್ತೆಯಾಗಿವೆ. ಬಾವಿ ಒಳಗಿನ ಈ ಶಿಲೆಗಳು ಲಕ್ಕುಂಡಿ ಗತವೈಭವದ ದಿನಗಳನ್ನ ಮರುಕಳಿಸುತ್ತಿವೆ. ಸುಂದರವಾದ ಕೆತ್ತನೆಯ ಆಕರ್ಷಕ ಶಿಲೆಗಳು ಬಾವಿ ಗೋಡೆಯಲ್ಲಿ ಗೋಚರವಾಗಿವೆ. ಕ್ಷಣ ಕ್ಷಣಕ್ಕೂ ಲಕ್ಕುಂಡಿಯ ರಹಸ್ಯ ಬಯಲಾಗ್ತಿವೆ. ಅಗೆದಷ್ಟು ಮಹಾರಾಜರ ಕಾಲದ ರಹಸ್ಯಗಳು ಹೊರಬರುತ್ತಲೇ ಇವೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬಳಿಕ ಯಾದಗಿರಿಯಲ್ಲಿಯೂ ಉತ್ಖನನ ನಡೆಸಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ದೇವರ ದಾಸಿಮಯ್ಯ ಜನಿಸಿದ ಗ್ರಾಮವಾಗಿದೆ. ಇಲ್ಲಿ ಶಿಲಾಶಾಸನಗಳು, ರಾಜರು ಬಳಕೆ ಮಾಡಿರುವ ವಸ್ತುಗಳು ಸಿಗಲಿವೆ. ಗ್ರಾಮದಲ್ಲಿ 101 ಬಾವಿ, 101 ದೇವಸ್ಥಾನಗಳಿವೆ. ಸದ್ಯ ಬೆರಳೆಣಿಕೆಯಷ್ಟು ಮಾತ್ರ ಬಾವಿಗಳು, ದೇವಸ್ಥಾನಗಳಿವೆ. ಹುದುಗಿರುವ ದೇವಸ್ಥಾನಗಳ ಮೇಲೆ ಮನೆ ನಿರ್ಮಾಣ ಮಾಡಲಾಗಿದೆ. ಈ ಜಾಗವನ್ನ ಉತ್ಖನನ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ರೇವೂರ್ಬಿ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬೈಕ್ ಕಳ್ಳತನ ಮಾಡುತ್ತಿದ್ದ ಅಂತಾರಾಜ್ಯ ಖದೀಮನನ್ನ ಬಂಧಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಬಡದಾಳ್ ನಿವಾಸಿಯಾಗಿರುವಂತಹ ಬಂಧಿತ ಸಂಜಯ್ ಖೇಮು ಚೌಹಾಣ್ ಮೇಲೆ ಬೈಕ್ ಕಳ್ಳತನ ವೇಳೆ ಒಟ್ಟು 8 ಎಫ್ಐಆರ್ ದಾಖಲಾಗಿದ್ವು.
ಬಂಧಿತನಿಂದ 2 ರಾಯಲ್ ಎನ್ಫೀಲ್ಡ್ ಬೈಕ್ ಸೇರಿ 18 ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ತುಮಕೂರಿನಲ್ಲಿ ರಾಗಿ ತುಂಬಲು ಗೋಣಿ ಸಮಸ್ಯೆ ಉಂಟಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಗೋಣಿ ಚೀಲ ಬಾರದ ಹಿನ್ನೆಲೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಕೈಕಟ್ಟಿ ಕುಳಿತಿದೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಆಹಾರ ನಿಗಮ ರಾಗಿ ಖರೀದಿ ಮಾಡಬೇಕಿತ್ತು. ಜನವರಿ 6ರಿಂದಲೇ ಖರೀದಿ ಆರಂಭಿಸೋದಾಗಿ ಅಧಿಕಾರಿಗಳು ಮೌಖಿಕವಾಗಿ ಮಾಹಿತಿ ನೀಡಿದ್ದರು. ಆದರೆ ಗೋಣಿ ಚೀಲದ ಸಮಸ್ಯೆ ಇರೋದ್ರಿಂದ ಈಗ ಜನವರಿ 25ರಿಂದ ರಾಗಿ ಖರೀದಿ ಆರಂಭಿಸೋದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ರಾಗಿ ಯಾವಾಗ ತರಬೇಕೆಂಬ ಗೊಂದಲದಲ್ಲಿದ್ದಾರೆ. ಚಾಮರಾಜನಗರದ ಮನೆಯೊಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಹನೂರು ತಾಲೂಕಿನ ಬಂಡಳ್ಳಿ ಗ್ರಾಮದ ಜಯಲಕ್ಷ್ಮಿ ಎಂಬೋರ ಮನೆಯೊಂದರಲ್ಲಿ ಬೆಂಕಿಯಿಂದಾಗಿ ಟಿವಿ ಹಾಗೂ ಎಲೆಕ್ಟ್ರಿಕ್ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಟಿವಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ನಂತರ ಇಡೀ ಮನೆಯನ್ನೇ ಆವರಿಸಿದೆ. ಬೆಂಕಿ ವ್ಯಾಪಿಸುತ್ತಿದ್ದಂತೆ ಎಚ್ಚೆತ್ತ ಮನೆಯವರು ಹೊರಗೆ ಓಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಕುಡುಕನೊಬ್ಬ ವಾಹನ ಸವಾರರಿಗೆ ಕಿರಿಕಿರಿ ಮಾಡಿದ್ದಾನೆ. ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದ ಬಳಿ ನಡು ರಸ್ತೆಯಲ್ಲಿಯೇ ಕಲ್ಲಿನ ಮೇಲೆ ಕುಳಿತು ದರ್ಬಾರ್ ಮಾಡಿದ್ದಾನೆ. ಕಂಠಪೂರ್ತಿ ಕುಡಿದು ಈ ಏರಿಯಾ ನಂದೆ ಅಂತ ಸಿನಿಮಾ ಡೈಲಾಗ್ ಹೊಡೆದಿದ್ದಾನೆ. ಅಬ್ಬರಿಸಿ ಬೊಬ್ಬೆರೆದಿದ್ದ ಮದ್ಯ ವ್ಯಸನಿ ಕೆಲ ಗಂಟೆ ನಂತರ ಎದ್ದು ಹೋಗಿದ್ದಾನೆ. ಬೆಂಗಳೂರಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದ 4ರನ್ನ ಬಂಧಿಸಲಾಗಿದೆ. ಮಡಿವಾಳದ ಮಾರುತಿ ನಗರದಲ್ಲಿ ಮಧ್ಯರಾತ್ರಿ ವೇಳೆ ಸ್ನೇಹಿತನ ಜೊತೆ ನಿಂತಿದ್ದ ಯುವತಿಗೆ ಪುಂಡರು ಕಿರುಕುಳ ನೀಡಿದ್ರು. ಅಲ್ಲದೆ ಆಕೆಯ ಸ್ನೇಹಿತನ ಮೇಲೆ ಹಲ್ಲೆ ನಡೆಸಿದ್ರು. ಈ 4 ಆರೋಪಿಗಳನ್ನ ಮಡಿವಾಳ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಲ್ಲಿ ನವ ವಿವಾಹಿತರ ಬ್ರೇಕಪ್ ಕಹಾನಿಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ವಿವಾಹಕ್ಕೂ ಮೊದಲು ಪತಿ ಅಂಬರೀಶ್ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಮದುವೆಯಾದ್ರೂ ಆಕೆಯನ್ನ ಬಿಟ್ಟಿರಲಿಲ್ಲ. ಹೀಗಾಗಿಯೇ ಪ್ರೇಯಸಿಗಾಗಿ ಪತ್ನಿಗೆ ಅಂಬರೀಶ್ ಕಿರುಕುಳ ನೀಡ್ತಾ ಇದ್ದ ಅಂತ ಆರೋಪಿಸಲಾಗಿದೆ. ಎಂಗೇಜ್ಮೆಂಟ್ನಲ್ಲಿ ಪತ್ನಿ ಧರಿಸಿದ್ದ ಸೀರೆ ಪ್ರೇಯಸಿಗೆ ಗಿಫ್ಟ್ ಕೊಟ್ಟಿದ್ದಾನೆ. ಮದುವೆಯಾದ ನಂತರ ನಿತ್ಯ ಕುಡಿದು ಬಂದು ಹಲ್ಲೆ ಮಾಡ್ತಾನೆ. ಪದೇ ಪದೇ ಜಾತಿ ನಿಂದನೆ ಮಾಡಿ ಕಿರುಕುಳ ನೀಡ್ತಾ ಇದ್ದ ಅಂತ ದೌರ್ಜನ್ಯಕ್ಕೊಳಗಾದ ನವ ವಿವಾಹಿತೆ ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸರಗಳ್ಳಿಯರು ಸಿಕ್ಕಿಬಿದ್ದಿದ್ದಾರೆ. ಬಸ್ನಲ್ಲಿ ರದ್ದೆಯ ಹಿಂದೆ ಮುಂದೆ ಕುಳಿತು ಸರ ಎಗರಿಸಿದ್ದ ಆಂಧ್ರಪ್ರದೇಶ ಮೂಲದ ಕಳ್ಳರು ಲಾಕ್ ಆಗಿದ್ದಾರೆ. ಸುಧಾ ಹಾಗೂ ಅನು ಎಂಬುವವರನ್ನ ಸ್ಥಳೀಯರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸರು ಹಣ ದರೋಡೆಗೆ ಇಳಿದಿದ್ದ ಮಂಗಳಮುಖಿಯನ್ನ ಬಂಧಿಸಿದ್ದಾರೆ. 30 ವರ್ಷದ ನಿಶಾ ಅಲಿಯಾಸ್ ಮಾರುತಿ ಎಂಬಾಕೆಯನ್ನ ದಸ್ತಗಿರಿ ಮಾಡಲಾಗಿದೆ. ತರಕಾರಿ ವ್ಯಾಪಾರಿ ವೇಣು ಎಂಬಾತನನ್ನ ಅಡ್ಡಗಟ್ಟಿ ನಿಶಾ 38,000 ರೂಪಾಯಿ ದರೋಡೆ ಮಾಡಿದ್ರು. ಈ ಸಂಬಂಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬೆಂಗಳೂರು ನಗರದಲ್ಲಿ ಚಳಿ ಹಾಗೂ ಶೀತ ಹೆಚ್ಚಾಗಿದೆ. ನಗರದಲ್ಲಿ ಇನ್ನೂ 2 ದಿನ ಮೋಡ ಮುಸುಕಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕನ್ಯಾಕುಮಾರಿ ಹಾಗೂ ಶ್ರೀಲಂಕಾದ ಬಳಿ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ಚಳಿ ಹೆಚ್ಚಾಗಿದೆ. ನಗರದಲ್ಲಿ ಬೆಳಗಿನ ವೇಳೆ ಕನಿಷ್ಠ ತಾಪಮಾನ 18 ಡಿಗ್ರಿ ಸೆಲ್ಸಿಯಸ್ ದಾಖಲಾದರೆ ರಾತ್ರಿ ವೇಳೆ 25 ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಅಂತ ಹವಾಮಾನ ಇಲಾಖೆ ವಿಜ್ಞಾನಿ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕ ಅಂಗವೈಕಲ್ಯ ಮೆಟ್ಟಿ ನಿಂತು ಅಪೂರ್ವ ಸಾಧನೆ ಮಾಡಿದ್ದಾರೆ. ಇಡೀ ದೇಹ ಸ್ವಾಧೀನ ಕಳೆದುಕೊಂಡ್ರೂ ಕೇವಲ 1 ಬೆರಳಿನಲ್ಲೇ ಕೆಲಸ ಮಾಡೋ ಕಬೀರ್ ಎಂಬ ಯುವಕ ಈಗ ಎಲ್ಲರ ಗಮನ ಸೆಳೆದಿದ್ದಾರೆ. ಶಾಲೆಯ ಮೆಟ್ಟಿಲನ್ನೇ ಹತ್ತಿಲ್ಲದ ಇವರು ಅಕ್ಷರಾಭ್ಯಾಸವೂ ಮಾಡಿಲ್ಲ. ಮೊಬೈಲ್ನಲ್ಲೇ ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಮಾಡುವ ಪ್ರತಿಭಾವಂತರಾಗಿದ್ದಾರೆ. ಆನ್ಲೈನ್ ವ್ಯವಹಾರದಲ್ಲಿಯೇ ಕಬೀರ್ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನನ್ನ ಮೈನಾಗಿ ಆನ್ಲೈನ್ ಶಾಪ್ ಅಂದರೆ ಡ್ರೆಸ್ ಕ್ಲೋತಿಂಗ್ಸ್ ಎಲ್ಲ ಇರ್ತದೆ ಅದು, ಮತ್ತು ಟ್ರಾವೆಲ್ಸ್, ಫೋಟೋಶೂಟು, ಮತ್ತು ಇದು ಡೆಕೋರ್, ಈವೆಂಟ್ ಡೆಕೋರ್, ಒಂದು ವೆಡ್ಡಿಂಗ್ ಪ್ಲಾನರ್ ಅಂತ ಹೇಳ್ಬೋದು. ಕೇವಲ 1 ಹೆಬ್ಬೆರಳ ಮೂಲಕವೇ ಡಿಜಿಟಲ್ ಕೆಲಸ ನಿರ್ವಹಣೆ ಮಾಡ್ತಾರೆ. ತನ್ನದೇ ಯೂಟ್ಯೂಬ್ ಚಾನೆಲ್, ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಜನರ ಸಂಪರ್ಕ ಮಾಡಿದ್ದಾರೆ.
ದೈಹಿಕ ಅಂಗಗಳಿಗಿಂತ ಬುದ್ಧಿಶಕ್ತಿ ಮತ್ತು ಛಲ ಮುಖ್ಯ ಅಂತ ಸಾಬೀತುಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ವೀಕ್ಷಿಸಲಿದ್ದಾರೆ. ದುನಿಯಾ ವಿಜಯ್ ಖುದ್ದು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಆತ್ಮೀಯ ಆಹ್ವಾನ ನೀಡಿದ್ದಾರೆ. ಈ ವೇಳೆ ಇವತ್ತಿಗೆ ಈ ಸಿನಿಮಾ ಅವಶ್ಯಕವಾಗಿದೆ, ನಾನು ನೋಡ್ತೀನಿ, ಎಲ್ಲರೂ ನೋಡಲೇಬೇಕಾದ ಸಿನಿಮಾ, ಶೋಷಣೆಗೊಳಗಾದವರ ಕಥೆ, ಹೋರಾಟದ ಕಥೆ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಹಿಮಾಲಯ ಖಾಸಗಿ ಕಂಪನಿ ಪ್ರತಿಭಾನ್ವಿತ ಬಾಲಕಿಯರಿಗಾಗಿ ಹಿಮಾಲಯ ಕ್ರಿಕೆಟ್ ಸ್ಕಾಲರ್ಶಿಪ್ ಆರಂಭಿಸಿದೆ. ಇದಕ್ಕಾಗಿ ದೇಶಾದ್ಯಂತ ಆಯ್ದ ಪ್ರತಿಭಾನ್ವಿತರನ್ನ ಆಯ್ಕೆ ಮಾಡಿ ಈ ಸ್ಕಾಲರ್ಶಿಪ್ ಅನ್ನು ನೀಡಲಾರಂಭಿಸಿದೆ. ವಿಜೇತ ಬಾಲಕಿಯರಿಗೆ ಸ್ಕಾಲರ್ಶಿಪ್ ಪ್ರಶಸ್ತಿ ನೀಡಲು ವಿಶೇಷ ಸಮಾರಂಭ ಏರ್ಪಡಿಸಲಾಗಿತ್ತು. ಹಿಮಾಲಯ ಮಾರ್ಕೆಟಿಂಗ್ ಡೈರೆಕ್ಟರ್ ರಾಗಿನಿ ಹರಿಹರನ್, ಮಹಿಳಾ ಕ್ರಿಕೆಟಿಗರಾದ ಸ್ಮೃತಿ ಮಂದಾನ, ಶ್ರೇಯಾಂಕಾ ಪಾಟೀಲ್, ರೀಚಾ ಘೋಷ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ತುಮಕೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇಂದು ಶನಿವಾರ ವೀಕೆಂಡ್, ನಾಳೆ ಭಾನುವಾರ ರಜೆ, ಸೋಮವಾರ ಗಣರಾಜ್ಯೋತ್ಸವ ರಜೆ ಇರೋದ್ರಿಂದ ಬೆಂಗಳೂರಿಗರು ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಿದ್ದಾರೆ. ಹೀಗಾಗಿ ನೆಲಮಂಗಲ ಕುಣಿಗಲ್ ಬೈಪಾಸ್ ಬಳಿ ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಉಂಟಾಗಿದೆ.